ನಮಸ್ಕಾರ ಕುಂಭರಾಶಿಯವರೇ. ಕುಟುಂಬ ಎಂದರೆ 4 ಜನ ಒಟ್ಟಿಗೆ ಇರುವುದಲ್ಲ. ಅದೊಂದು ಪವಿತ್ರವಾದ ಬಂಧ. ಆದರೆ ಆ ಬಂಧದೊಳಗೆ ಒಬ್ಬ ಮೂರನೇ ವ್ಯಕ್ತಿ ಪ್ರವೇಶಿಸಿದರೆ ನೀವು ಎಷ್ಟೋ ಪ್ರೀತಿ, ಆಪ್ಯಾಯತೆಯಿಂದ ನೋಡಿಕೊಳ್ಳುವ ನಿಮ್ಮ ಮನೆಯಲ್ಲಿ ಒಂದೇ ಬಾರಿಗೆ ಜ್ವಾಲಾಮುಖಿ ಸ್ಫೋಟಗೊಂಡರೆ ಹೇಗಿರುತ್ತದೆ? ಜ್ವಾಲಾಮುಖಿ ಸ್ಫೋಟಿಸಿದರೆ ಹೇಗಾಗುತ್ತದೋ ಹಾಗೆ ಕುಂಭರಾಶಿಯವರೇ, ಈ ಜೂನ್ 17 ಬುಧವಾರ ಸಾಯಂಕಾಲ ಸರಿಯಾಗಿ 6:20 ಸಮಯ ನಿಮ್ಮ ಕುಟುಂಬದ ಪ್ರಶಾಂತತೆಯನ್ನು ಪರೀಕ್ಷಿಸಲಿದೆ. ನೀವು ಅಸಲು ಊಹಿಸದ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಜಗಳಗಳು ನಡೆಯಲಿವೆ. ಆದರೆ ಆ ಜಗಳಗಳಿಗೆ ಕಾರಣ ನಿಮ್ಮ ಮನೆಯವರಲ್ಲ, ಹೊರಗಿನಿಂದ ಬಂದು ವಿಷಪೂರಿತವಾದ ಮಾತುಗಳನ್ನಾಡುವ ಆ ವ್ಯಕ್ತಿ ಈ 6:20 ನಿಮ್ಮ ಸಂಬಂಧಗಳನ್ನು ಚಿನ್ನಾಭಿನ್ನ ಮಾಡಲು ಹೊರಟಿದ್ದಾರೆ. ಹೊರಗಿನ ವ್ಯಕ್ತಿಗಳು, ಆ ಹೊರಗಿನ ವ್ಯಕ್ತಿಗಳು ಯಾರು ಮತ್ತು ನಿಮ್ಮ ಜೀವನದಲ್ಲಿ ಏನು ನಡೆಯಲಿದೆ ಎಂಬ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳುತ್ತೇನೆ. ಇದು ನಿಮಗೆ ಸಂಬಂಧಿಸಿದ ಅತ್ಯಂತ ಪ್ರಮುಖವಾದ ವಿಷಯವಾದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಕುಂಭರಾಶಿಯವರೇ, ನಿಮ್ಮ ಮನಸ್ಸು ತುಂಬಾ ಸ್ವಚ್ಛವಾದದ್ದು. ನೀವು ಎಲ್ಲರನ್ನೂ ನಂಬುತ್ತೀರಿ. ಮುಖ್ಯವಾಗಿ ನಿಮ್ಮ ಕುಟುಂಬದ ಸದಸ್ಯರನ್ನು ನನ್ನವರು, ನನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎನ್ನುವ ನಂಬಿಕೆ ನಿಮ್ಮಲ್ಲಿ ತುಂಬಾ ಬಲವಾಗಿರುತ್ತದೆ. ನೀವು ಯಾವಾಗಲೂ ಇತರರ ಸಹಾಯಕ್ಕಾಗಿ ಕಾಯದೆ ನಿಮ್ಮ ಕುಟುಂಬಕ್ಕಾಗಿ ಬದುಕುವ ಮನಸ್ಥಿತಿ ಹೊಂದಿದವರು. ಆದರೆ ಇತರರು ಹೇಳುವ ಮಾತುಗಳನ್ನು ನೀವು ಬೇಗನೆ ನಂಬಿಬಿಡುವುದು ನಿಮ್ಮ ದೌರ್ಬಲ್ಯವಾಗಿರುತ್ತದೆ. ನಿಮ್ಮ ಸೂಕ್ಷ್ಮತೆಯನ್ನು, ನಿಮ್ಮಲ್ಲಿರುವ ಮುಗ್ಧತೆಯನ್ನು ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ. ನೀವು ಹೊರಗಿನ ಪ್ರಪಂಚಕ್ಕೆ ತುಂಬಾ ಧೈರ್ಯವಂತರಾಗಿ ಕಾಣಿಸುತ್ತೀರಿ. ಆದರೆ ನಿಮ್ಮ ಮನೆಯಲ್ಲಿ ಸಣ್ಣ ಗೊಂದಲ ಉಂಟಾದರೂ ನೀವು ಆತಂಕಕ್ಕೊಳಗಾಗುವ ಪರಿಸ್ಥಿತಿಗೆ ತಲುಪುತ್ತೀರಿ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಕುಟುಂಬದಲ್ಲಿ ಒಂದು ವಿಚಿತ್ರವಾದ ಮೌನ ಆವರಿಸಿದೆ. ನೀವು ಯಾವುದೋ ಬದಲಾವಣೆಯನ್ನು ಆಗಾಗ ಗಮನಿಸುತ್ತಲೇ ಇದ್ದೀರಿ. ಆದರೆ ಅದು ಏನೆಂದು ನಿಮಗೆ ಅರ್ಥವಾಗುತ್ತಿಲ್ಲ. ಹೊರಗಿನ ವ್ಯಕ್ತಿಗಳ ಓಡಾಟ ಹೆಚ್ಚಾಗುವುದು. ನಿಮ್ಮ ಕೌಟುಂಬಿಕ ವಿಷಯಗಳಲ್ಲಿ ಆ ಹೊರಗಿನ ವ್ಯಕ್ತಿಗಳು ಅನಗತ್ಯವಾಗಿ ಮೂಗು ತೂರಿಸುವುದು ನಡೆಯುತ್ತಲೇ ಇವೆ. ನೀವು ಅದನ್ನು ಪ್ರೀತಿ, ಅಭಿಮಾನ ಅಂದುಕೊಳ್ಳುತ್ತಿದ್ದೀರಿ. ಆದರೆ ಅದೊಂದು ಪಿತೂರಿ ಎಂಬುದು ನಿಮಗೆ ತಿಳಿಯುತ್ತಿಲ್ಲ. ನೀವು ಇದುವರೆಗೆ ಅನುಭವಿಸುತ್ತಿರುವ ಈ ಗೊಂದಲದ ಸ್ಥಿತಿ ಮುಂದೆ ನಡೆಯಲಿರುವ ಜಗಳಕ್ಕೆ ಒಂದು ಸಣ್ಣ ಟ್ರೈಲರ್ ಮಾತ್ರ ಎಂಬುದನ್ನು ನೀವು ಖಂಡಿತವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ಜೂನ್ 17 ಬುಧವಾರ ಸಾಯಂಕಾಲ 6:20 ನಿಮ್ಮ ಮನೆಯ ವಾತಾವರಣ ಸಂಪೂರ್ಣವಾಗಿ ವಿಷಪೂರಿತವಾಗಲಿದೆ. ಹೊರಗಿನ ವ್ಯಕ್ತಿಯೊಬ್ಬರು ನಿಮಗೆ ಅತ್ಯಂತ ಆಪ್ತರಂತೆ ನಟಿಸುತ್ತಾ ನಿಮ್ಮ ಕುಟುಂಬದ ಸದಸ್ಯರ ಮಧ್ಯೆ ಒಂದು ಸಣ್ಣ ಅಪಾರ್ಥದ ಬೀಜವನ್ನು ಬಿತ್ತಲಿದ್ದಾರೆ. ಆ ವ್ಯಕ್ತಿ ಹೇಳುವ ಒಂದು ಸುಳ್ಳು, ಒಂದು ಕಲ್ಪಿತ ಕಥೆ ನಿಮ್ಮ ಮನೆಯಲ್ಲಿ ದೊಡ್ಡ ಜಗಳಕ್ಕೆ ದಾರಿ ಮಾಡಿಕೊಡುತ್ತದೆ. ನೀವು ಯಾವುದರ ಬಗ್ಗೆ ಎಂದಿಗೂ ಚರ್ಚಿಸಿಯೇ ಇರಲಿಲ್ಲವೋ ಆ ವಿಷಯ ಈಗ ವಿವಾದವಾಗಿ ಬದಲಾಗುತ್ತದೆ ಮಿತ್ರರೇ. ಆ ಜಗಳ ಎಷ್ಟು ತೀವ್ರವಾಗಿರುತ್ತದೆ ಎಂದರೆ ನೀವು ಕ್ಷಣಮಾತ್ರದಲ್ಲಿ ನಾನು ಯಾರನ್ನು ನಂಬಬೇಕು, ಯಾರನ್ನೂ ನಂಬಬಾರದು, ನಾನು ಎಷ್ಟೋ ಆಸೆ ಇಟ್ಟುಕೊಂಡಿದ್ದವರು ಏಕಿಲ್ಲ ಮಾತನಾಡುತ್ತಿದ್ದಾರೆ ಎಂದು ಗೊಂದಲಕ್ಕೆ ಒಳಗಾಗುತ್ತೀರಿ. ಆ ಹೊರಗಿನ ವ್ಯಕ್ತಿ ಯಾರಪ್ಪ ಎಂದರೆ ನಿಮ್ಮ ಸ್ನೇಹಿತನಿರಬಹುದು ಅಥವಾ ನಿಮ್ಮ ಸಂಬಂಧಿಯಾಗಿರಬಹುದು. ನೀವು ಅವರನ್ನು ಎಷ್ಟೋ ಕಾಲದಿಂದ ನಂಬುತ್ತಿದ್ದೀರಿ. ಆದರೆ ಅವರು ನಿಮ್ಮ ಕುಟುಂಬದ ಸಂತೋಷವನ್ನು ನೋಡಿ ಸಹಿಸದೆ, ಅಥವಾ ನಿಮ್ಮ ಕುಟುಂಬದವರು ಕಾಕತಾಳೀಯವಾಗಿ ಹೊರಗಿನ ವ್ಯಕ್ತಿಗಳ ಅಂದರೆ ಬೇರೆ ಮಹಿಳೆಯರ ಮಾತುಗಳನ್ನು ಕೇಳುವುದರಿಂದಲೂ ಹೀಗಾಗಬಹುದು. ನೀವು ಮಾಡಿದ ಒಂದು ಸಣ್ಣ ಕೆಲಸವನ್ನು ತಪ್ಪಾಗಿ ಬಿಂಬಿಸಿ ನಿಮ್ಮ ಮನೆಯವರಿಗೆ ಹೇಳುತ್ತಾರೆ. ನೀವು ಆ ಜಗಳದಲ್ಲಿ ಏನು ಮಾತನಾಡಿದರೂ ಅದು ನಿಮಗೆ ತೀವ್ರ ವ್ಯತಿರಿಕ್ತವಾಗಿ ಬದಲಾಗುತ್ತದೆ. 6:20 ಸಮಯದಲ್ಲಿ ಜಗಳ ತಾರಕಕ್ಕೇರಿ ಆವೇಶದಲ್ಲಿ ನಿಮ್ಮ ಕುಟುಂಬದವರು ನೀವು ಊಹಿಸದ ಮಾತುಗಳನ್ನು ಆಡುವಂತೆ ಮಾಡುತ್ತದೆ. ಆ ಮಾತುಗಳು ನಿಮ್ಮ ಮನಸ್ಸನ್ನು ಗಾಯಗೊಳಿಸುತ್ತವೆ. ಆದರೆ ನಿಜ ಹೇಳಬೇಕೆಂದರೆ ಆ ನೋವಿಗೆ ಕಾರಣ ಆ ಮಾತುಗಳಲ್ಲ, ಹೊರಗಿನ ವ್ಯಕ್ತಿ ಬಿತ್ತಿದ ವಿಷದ ಬೀಜ. ನೀವು ಎಷ್ಟೇ ವಿವರಣೆ ನೀಡಿದರೂ ಆ ಸಮಯದಲ್ಲಿ ಜಗಳವನ್ನು ಮತ್ತಷ್ಟು ಪ್ರಚೋದಿಸುವ ಆ ಹೊರಗಿನ ವ್ಯಕ್ತಿಯ ಮಾತುಗಳೇ ನಿಮ್ಮ ಕುಟುಂಬದ ಸದಸ್ಯರಿಗೆ ಸತ್ಯ ಎನಿಸುತ್ತವೆ. ಅದು ಕೇವಲ ಒಂದು ಜಗಳ ಮಾತ್ರವಲ್ಲ, ಅದು ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುವ ಒಂದು ದೊಡ್ಡ ಯುದ್ಧದಂತೆ. ಮುಖ್ಯವಾಗಿ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಇರುವ ಪ್ರೀತಿಯನ್ನು ನಾಶ ಮಾಡಲು ಅವರು ಮಾಡುತ್ತಿರುವ ಈ ಪ್ರಯತ್ನ ನಿಮ್ಮ ಮನಃಶಾಂತಿಯನ್ನು ಸಂಪೂರ್ಣವಾಗಿ ಕದಡುತ್ತದೆ ಎಂಬುದನ್ನು ನೀವು ಗಮನಿಸಬೇಕು ಮಿತ್ರರೇ. ಈ ಜಗಳಕ್ಕೆ ಕಾರಣ ಹೊರಗಿನ ವ್ಯಕ್ತಿಗಳ ಅಸೂಯೆ. ಕುಟುಂಬ ಒಟ್ಟಿಗೆ ಇರುವುದು, ನೀವು ಸುಖವಾಗಿ ಇರುವುದನ್ನು ನೋಡಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಅದನ್ನು ಅವರು ಭರಿಸಲು ಆಗುತ್ತಿಲ್ಲ. ಹೇಗಾದರೂ ಮಾಡಿ ನಿಮ್ಮನ್ನು ಬೇರ್ಪಡಿಸಬೇಕು, ನಿಮ್ಮ ಕೌಟುಂಬಿಕ ಗೌರವವನ್ನು ಕುಗ್ಗಿಸಬೇಕು ಎಂದು ಅವರು ಪ್ರಯತ್ನಿಸುತ್ತಿದ್ದಾರೆ. ಅವರು ಜಾಣತನದಿಂದ ನಿಮ್ಮ ಮನೆಯ ರಹಸ್ಯಗಳನ್ನು ನಿಮ್ಮ ಮನೆಯವರ ಮೇಲೆಯೇ ಒಬ್ಬರಿಗೊಬ್ಬರು ಚಾಡಿ ಹೇಳುವುದರ ಮೂಲಕ ಈ ಪರಿಸ್ಥಿತಿಯನ್ನು ಸೃಷ್ಟಿಸಿದ್ದಾರೆ. ಈ ದಿನ ಬುಧವಾರ ಬುಧ ಮತ್ತು ಕೇತುಗಳ ಯುತಿಯಿಂದಾಗಿ ಅಪಾರ್ಥಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಬುಧನು ಕಮ್ಯುನಿಕೇಷನ್ ಸಂವಹನ ಕಾರಕ. ಆದರೆ ಕೇತು ಸೇರುವುದರಿಂದ ನೀವು ಹೇಳುವುದು ಒಂದಾದರೆ ಎದುರಿಗಿರುವವರು ಕೇಳುವುದು ಇನ್ನೊಂದಾಗಿ ಬದಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ರಾಶಿಗೆ 3 ಮತ್ತು 4ನೇ ಸ್ಥಾನದಲ್ಲಿ ಇರುವಂತಹ ಗ್ರಹಗಳ ಪ್ರಭಾವದಿಂದಾಗಿ ನೆರೆಹೊರೆಯವರು ಅಥವಾ ಹೊರಗಿನ ವ್ಯಕ್ತಿಗಳ ಕಾರಣದಿಂದ ಕೌಟುಂಬಿಕ ಕಲಹಗಳು ಉಂಟಾಗುತ್ತವೆ ಎಂದು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಮಿತ್ರರೇ. ಇದರಿಂದ ಏನಾದರೂ ನಷ್ಟವಿದೆಯೇ ಎಂದರೆ
ಈ ಪರಿಸ್ಥಿತಿಯಿಂದ ನೀವು ಕಳೆದುಕೊಳ್ಳುವುದು ನಿಮ್ಮ ಕುಟುಂಬದ ಅನುಬಂಧವನ್ನು. ಜಗಳಗಳು ಕಡಿಮೆಯಾದರೂ ನೀವು ಒಬ್ಬರನ್ನೊಬ್ಬರು ಅನುಮಾನದಿಂದ ನೋಡುವ ಅಪಾಯವಿರುತ್ತದೆ. ಅದು ನಿಮ್ಮ ಮನೆಯಲ್ಲಿ ಒಂದು ರೀತಿಯ ಅಶಾಂತಿಯನ್ನು ತುಂಬುತ್ತದೆ. ನೀವು ಪಡುವ ಮಾನಸಿಕ ವೇದನೆಯಿಂದಾಗಿ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆಯೂ ಇದೆ. ಅತ್ಯಂತ ದಾರುಣವಾದ ವಿಷಯವೇನೆಂದರೆ, ನಿಮಗೆ ನಂಬಿಕಸ್ಥನಾಗಿರುವ ಆ ಹೊರಗಿನ ವ್ಯಕ್ತಿಯನ್ನು ನೀವು ಇನ್ನೂ ಕೂಡ ದೂರ ಮಾಡಿಕೊಳ್ಳದಿದ್ದರೆ, ಭವಿಷ್ಯದಲ್ಲಿಯೂ ಇಂತಹ ಪರಿಸ್ಥಿತಿಗಳನ್ನು ಎದುರಿಸಬೇಕಾದ ಅಪಾಯ ತುಂಬಾ ಹೆಚ್ಚಾಗಿ ಕಾಣಿಸುತ್ತಿದೆ ಮಿತ್ರರೇ. ಈ ದಿನ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಯ ನಡುವೆ ನಿಮ್ಮ ಮನೆಗೆ ಯಾವುದೇ ಹೊರಗಿನ ವ್ಯಕ್ತಿಗಳನ್ನು ಬರಗೊಡಬೇಡಿ. ಯಾರಾದರೂ ಬಂದರೂ ಸಹ ಕೌಟುಂಬಿಕ ವಿಷಯಗಳನ್ನು ಪ್ರಸ್ತಾಪಿಸಬೇಡಿ. ಒಂದು ವೇಳೆ ಜಗಳ ಶುರುವಾಗಿದ್ದರೆ ಮೌನವಾಗಿರಿ. ನಿಮ್ಮ ಮನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕಿ, ಇದು ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಇಂದು ಬುಧವಾರ ಅಲ್ವಾ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಕೇಳಿ. ಇದು ನಿಮ್ಮ ಮನೆಯಲ್ಲಿರುವ ಅಪಾರ್ಥಗಳನ್ನು ದೂರ ಮಾಡಿ ಒಗ್ಗಟ್ಟನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಿಮ್ಮ ಕುಟುಂಬ ಎಂಬುದು ಒಂದು ಕೋಟೆ. ಆ ಕೋಟೆಯೊಳಗೆ ಹೊರಗಿನ ವ್ಯಕ್ತಿಗಳನ್ನು ಬರಗೊಡಬೇಡಿ. ಇಂದು ನಡೆಯಲಿರುವ ಜಗಳ ಕೇವಲ ಒಂದು ಪರೀಕ್ಷೆ ಮಾತ್ರ. ನೀವು ತಾಳ್ಮೆಯಿಂದಿದ್ದರೆ ಆ ಸತ್ಯ ಶೀಘ್ರದಲ್ಲೇ ಹೊರಬರುತ್ತದೆ. ಆಗ ನೀವು ಸಂಕಟ ಪಡಬೇಕಾದ ಅಗತ್ಯವಿರುವುದಿಲ್ಲ. ಆ ಹೊರಗಿನ ವ್ಯಕ್ತಿಗಳು ಹಾಕಿದ ಮುಖವಾಡ ಶೀಘ್ರದಲ್ಲೇ ನಿಮ್ಮ ಕಣ್ಣ ಮುಂದೆ ಕಳಚಿ ಬೀಳುತ್ತದೆ. ನೀವು ಮಾಡಬೇಕಿರುವುದು ಒಂದೇ, ನಿಮ್ಮ ಕುಟುಂಬದ ಸದಸ್ಯರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಜಗಳಗಳು ಬರುತ್ತವೆ, ಹೋಗುತ್ತವೆ, ಆದರೆ ಅನುಬಂಧ ಶಾಶ್ವತ. ಈ ಪರೀಕ್ಷೆಯಲ್ಲಿ ನೀವು ಗೆಲ್ಲುತ್ತೀರಿ ಎಂಬ ಬಲವಾದ ನಂಬಿಕೆ ನನಗಿದೆ. ಅದಕ್ಕಾಗಿಯೇ ಮನಪೂರ್ವಕವಾಗಿ ನಿಮಗೆ ಆಲ್ ದಿ ಬೆಸ್ಟ್ ಹೇಳುತ್ತಿದ್ದೇನೆ. ಬಿರುಗಾಳಿಯಂತೆ ಬರುವ ಈ ಪರೀಕ್ಷೆಯಲ್ಲಿ ನೀವು ಖಂಡಿತ ವಿಜಯ ಸಾಧಿಸುತ್ತೀರಿ. ಆದ್ದರಿಂದ ಆ 6 ಗಂಟೆ 20 ನಿಮಿಷದ ಬಿರುಗಾಳಿಯನ್ನು ನಿಮ್ಮ ಮೌನದಿಂದ ಶಾಂತಗೊಳಿಸಿ. ಈ ಜ್ಯೋತಿಷ್ಯದ ಮಾಹಿತಿ ನಿಮಗೆ ಇಷ್ಟವಾದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ. ನಿಮಗಾಗಿ ಯಾವಾಗಲೂ ಡೆಡಿಕೇಟೆಡ್ ಆಗಿ ಇಂತಹ ಜ್ಯೋತಿಷ್ಯ ಮಾಹಿತಿ ಬಗ್ಗೆ ವಿಡಿಯೋಗಳನ್ನು ಮಾಡುತ್ತಲೇ ಇರುತ್ತೇನೆ. ಇನ್ನು ಮುಂದೆಯೂ ಮಾಡುತ್ತೇನೆ. ಮತ್ತೊಂದು ವಿಡಿಯೋದೊಂದಿಗೆ ಖಂಡಿತವಾಗಿ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ. ಧನ್ಯವಾದಗಳು.